ಈ ವಿಡಿಯೋವನ್ನು ನೋಡುವ ಮುನ್ನ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಯ್ ಗೆಳೆಯರೇ, ಲೈಫ್ಲೈನ್ ಕನ್ನಡ ಜಿಕೆ ಅಡ್ಡಾದ ಮತ್ತೊಂದು ವಿಡಿಯೋಗೆ ಸ್ವಾಗತ. ನನ್ನ ಹೆಸರು ಸಿದ್ದು. ನಮ್ಮ ಅಕ್ಕನಿಗೆ ಇತ್ತೀಚೆಗೆ ಮದುವೆಯಾಗಿದೆ. ನಮ್ಮ ಅಕ್ಕನಿಗೆ ನಾ ಅಂದ್ರೆ ತುಂಬಾ ಪ್ರೀತಿ. ಇವಾಗ ಹೆರಿಗೆ ಮಾಡಿಸಿಕೊಂಡು ನಮ್ಮ ಮನೆಗೆ ಬಂದಿದ್ದಾಳೆ. ನಂಗೆ ಇವಾಗ 25 ವರ್ಷ, ಅಕ್ಕನಿಗೆ 30 ವರ್ಷ. ಅಕ್ಕನ ಮೇಲೆ ನಾ ಯಾವತ್ತೂ ಕೆಟ್ಟ ದೃಷ್ಟಿಯಿಂದ ನೋಡಿಲ್ಲ. ಆದ್ರೆ ಅವಳು ಮಗು ಮಾಡಿಕೊಂಡು ಮನೆಗೆ ಬಂದಾಗ ಅವಳ ಬಗ್ಗೆ ವಿಚಾರ ಮಾಡತ್ತಾ ಇದ್ದೆ. ಯಾಕೆಂದರೆ ಕಲ್ಯಾಣದ ಬಳಿಕ ಅವಳಲ್ಲಿ ಆದ ಬದಲಾವಣೆ ನಂಗೆ ಈ ತರಹ ವಿಚಾರ ಬರೋಕ್ಕೆ ಕಾರಣವಾಗಿತ್ತು. ಮೊದಲು ಕಲ್ಯಾಣದ ಮುಂಚೆ ಎಲ್ಲರ ಹಾಗೆ ಇದ್ದ ನಮ್ಮಕ್ಕ ಇವಾಗ ದಪ್ಪ ದಪ್ಪಾಗಿ ಚೆನ್ನಾಗಿ ಆಗಿಬಿಟ್ಟಿದ್ದಳು. ಹೀಗಾಗಿ ಅವಕಾಶ ಸಿಕ್ರೆ ಸಾಕು ಎನಿಸ್ತಾ ಇತ್ತು. ಆದರೆ ಅದು ಅಷ್ಟು ಸುಲಭದ ಕೆಲಸ ಆಗಿರಲಿಲ್ಲ. ಅಕ್ಕ ನನ್ನ ಮುಂದೆ ಮಗುವಿಗೆ ಹಾಲು ಕುಡಿಸತ್ತಾ ಇದ್ದಳು. ತುಂಬಾ ಸಾರಿ ಸಮಾಧಾನ ಆಗದೆ ಕೈಗೆ ಕೆಲಸ ಕೊಟ್ಟಿದ್ದೇನೆ. ಒಂದು ದಿನ ಮನೆಯಲ್ಲಿ ಅಪ್ಪ ಅಮ್ಮ ಊರಿಗೆ ಹೋಗಿದ್ರು. ಮನೆಯಲ್ಲಿ ಅಕ್ಕ ಮತ್ತೆ ನಾನು ಇಬ್ಬರೇ ಇದ್ವಿ. ನಾನು ಅವತ್ತು ಬೇಗ ಎದ್ದಿರಲಿಲ್ಲ. ಆಗ ಅಕ್ಕ ನಂಗೆ ಎಬ್ಬಿಸಿ ಸ್ನಾನ ಮಾಡೋಕ್ಕೆ ಹೋಗುತ್ತಾ ಇದ್ದೇನೆ, ಮಗು ನೋಡಕೋ ಅಂದ್ಲು. ನಂಗೆ ನಿದ್ದೆ ಇತ್ತು. ಅದೇ ನಿದ್ದೆಗಣ್ಣಿನಲ್ಲಿ ಅಕ್ಕ ನಂಗೆ ಸ್ನಾನ ಮಾಡೋಕ್ಕೆ ಹೇಳಿದ್ದಾಳೆ ಅನ್ನೋ ಹಾಗೆ ಆಯ್ತು. ಅಷ್ಟರಲ್ಲಿ ಅಕ್ಕ ಬಾತ್ರೂಮ್ಗೆ ಹೋಗಿ ನೀರು ಹೊಯ್ದುಕೊಳ್ಳೋಕ್ಕೆ ಹೋಗಿದ್ದಳು. ಮಗು ಎದ್ರೆ ಗೊತ್ತಾಗಬೇಕು ಅಂತ ಬಾಗಿಲು ಹಾಕಿರಲಿಲ್ಲ. ನಮ್ಮ ಮನೆ ಬಚ್ಚಲು ಮನೆ ಸ್ವಲ್ಪ ದೊಡ್ಡದು, ಹೀಗಾಗಿ ಬಚ್ಚಲು ಮನೆಗೆ ಹೋದಾಗ ಒಳಗಡೆ ಸ್ನಾನಕ್ಕೆ ಮತ್ತೊಂದು ಕಡೆಗೆ ವ್ಯವಸ್ಥೆ ಮಾಡಿದ್ವಿ. ಅಕ್ಕ ಬಿಚ್ಚಿ ನೀರು ಹೊಯ್ದುಕೊಳ್ಳಬೇಕು ಎನ್ನುವಷ್ಟರಲ್ಲಿ ನಾನು ನನ್ನ ಬಟ್ಟೆ ಎಸೆದು ಬಚ್ಚಲಿಗೆ ಹೋದೆ. ಮೊದಲೇ ಆಗಲೇ ಎದ್ದಿದ್ದೆ. ಮೊದಲೇ ತಮ್ಮ ದಪ್ಪವಾಗಿದ್ದ. ನಾನು ಒಳಗಡೆ ಹೋದ ಕೂಡಲೇ ಅಕ್ಕ ಗಾಬರಿಯಾಗಿ ಏನ ಮಾಡಬೇಕು ಗೊತ್ತಾಗದೆ ನಿಂತು ಬಿಟ್ಟಳು. ನಂಗೂ ಗಾಬರಿಯಾಯ್ತು. ಅಷ್ಟರಲ್ಲಿ ಅಲ್ಲಿ ಏನು ನಡೆದಿದೆ ಅನ್ನೋದು ಅರ್ಥವಾಗುವಷ್ಟರಲ್ಲಿ ಇಬ್ಬರು ನೋಡಿಕೊಂಡಿದ್ವಿ. ನಾನು ಸಡನ್ ಆಗಿ ಸಾರಿ ಅಕ್ಕ, ಗೊತ್ತಾಗಲಿಲ್ಲ ಅಂದೆ. ಆದರೆ ಅಲ್ಲಿಂದ ಹೊರಗಡೆ ಬರಲಿಲ್ಲ. ಇದು ಅಕ್ಕನಿಗೆ ಗೊತ್ತಾಗಿ ಅವಳು ಸ್ವಲ್ಪ ಬೈದು ಹೊರಗಡೆ ಹೋಗೋ ಅಂದ್ಲು. ನಾನು ಮತ್ತೊಮ್ಮೆ ಸಾರಿ ಕೇಳಿ ಹೊರಗಡೆ ಬಂದೆ. ಆದ್ರೆ ಅಕ್ಕನನ್ನು ಆ ರೀತಿ ನೋಡಿ ನನ್ನ ತಮ್ಮ ಸುಮ್ಮನೆ ಇರತ್ತಾನ ಹೇಳಿ, ಆಮೇಲೆ ವಾಂತಿ ಮಾಡಿ ಸಮಾಧಾನ ಮಾಡಿಕೊಂಡೆ. ಅಕ್ಕನಿಗೂ ನನ್ನ ನೋಡಿ ಮನಸ್ಸು ಆಗಿರಬಹುದು. ಯಾಕೆಂದರೆ ಅಕ್ಕನಿಗೆ ಮಗುವಾದ ಬಳಿಕ ನಮ್ಮ ಭಾವ ಅವಳ ಕಡೆಗೆ ಗಮನ ಕೊಟ್ಟಿರಲಿಲ್ಲ. ಇದೇ ಕಾರಣಕ್ಕೆ ಅವಳಿಗೂ ಆಸೆ ಬಂದಿರಬಹುದು, ಅದನ್ನು ನಾನು ಗಮನಿಸಿದೆ. ಹೀಗಾಗಿ ಮನೆಯಲ್ಲಿ ಆಗಾಗ ನನ್ನ ಗಟ್ಟುಮುಟ್ಟಿನ ಬಾಡಿ ತೋರಿಸುತ್ತಾ ಇದ್ದೆ. ಮೊದಲೇ ಮಗುವಾದ ಬಳಿಕ ಸುಮ್ಮನೆ ಇದ್ದ ಅಕ್ಕ ತಡೆದುಕೊಳ್ಳದೆ ನನ್ನ ಕಡೆಗೆ ಗಮನ ಹರಿಸತೊಡಗಿದ್ದಳು. ನಾನು ಮನೆಯಲ್ಲಿ ಇದ್ದಾಗ ಮಗುವಿಗೆ ಹಾಲು ಕೊಡೋ ನೆಪದಲ್ಲಿ ನಂಗೆ ತೋರಿಸುತ್ತಾ ಇದ್ದಳು. ಇಬ್ಬರಿಗೂ ಅದೇ ಬೇಕಿತ್ತು, ಆದ್ರೆ ಅದನ್ನು ವ್ಯಕ್ತಪಡಿಸೋಕೆ ದಾರಿ ಇರಲಿಲ್ಲ. ಅಕ್ಕ ಮಗುವಾಗಿ ವರ್ಷ ಕಳೀತಾ ಇತ್ತು. ಹೀಗಾಗಿ ಅಕ್ಕನಿಗೆ ಹಸಿವು ಹೆಚ್ಚಾಗಿತ್ತು. ಅವತ್ತು ಅಕ್ಕ ಊರು ಹೊರಗಿನ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಕರೆದಳು. ಆದ್ರೆ ಅಮ್ಮ ಸಣ್ಣ ಮಗುವಿಗೆ ಕರಕೊಂಡು ಹೋಗಬೇಡಿ ಅಂದ್ಲು. ಮಗುವನ್ನು ತಾನು ನೋಡಕೋತ್ತೇನೆ ಅಂದ್ಲು. ಅವಾಗಲೇ ಸಂಜೆ ಸಮಯ ಆಗಿತ್ತು. ದೇವಸ್ಥಾನ ಮುಟ್ಟಿದ್ವಿ. ಅಲ್ಲಿ ಅಕ್ಕನ ಯೋಜನೆಗೆ ನಾ ಬಿದ್ನಾ ಅಥವಾ ನನ್ನ ಯೋಜನೆಗೆ ಅಕ್ಕ ಬಿದ್ಲಾ ಒಂದು ಗೊತ್ತಾಗಲಿಲ್ಲ. ಆದ್ರೆ ಅವತ್ತು ನಡೆದೇ ಹೋಗಿಬಿಡ್ತು. ಸ್ನೇಹಿತರೆ, ನಿಮಗೆ ಈ ಕಥೆ ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಮಾಡಿ. ಮುಂದಿನ ಕಥೆಯೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.